ಮತ್ತೊಂದಷ್ಟು ವಿಚಾರಗಳನ್ನ ಚರ್ಚೆ ಮುಂದುವರಿಸ್ತೀನಿ. ಜಯಕುಮಾರ್ ಅವರು ಇದ್ದಾರೆ ನೇರ ಸಂಪರ್ಕದಲ್ಲಿ. ಜಯಕುಮಾರ್ ಅವರೇ, ಸದ್ಯ ನೀವು ಹೇಳ್ತಾ ಇದ್ರಿ ಚನ್ನಪಟ್ಟಣದ ಜನ ವ್ಯಕ್ತಿಯನ್ನ ನೋಡ್ತಾರೆ ಅಂತೇಳಿ. ಅದೇ ಅದೇ ಈ ವಿಚಾರ ಬಂದಾಗ ಇದೇ ಚನ್ನಪಟ್ಟಣದ ಜನ CP ಯೋಗೇಶ್ವರ್ ಅವರ ಸೋಲಿಗೂ ಕೂಡ ಕಾರಣ ಆಗಿದ್ರು. ಐ ಡೋಂಟ್ ನೋ ಅದು ಯಾವ ಪಕ್ಷದಿಂದ ನಿಂತ್ಕೊಂಡಿದ್ರು ಅನ್ನುವಂಥ ಕಾರಣಕ್ಕೋ ಏನೋ ಗೊತ್ತಿಲ್ಲ. ಬಟ್ ಈ ಬಾರಿ ಯೋಗೇಶ್ವರ್ ಗೆಲ್ತಾರೆ ಅನ್ನೋದಾದ್ರೆ ಯಾವೆಲ್ಲ ಅಂಶಗಳು ಕಾರಣ ಆಗ್ಬೋದು ಅನ್ಸುತ್ತೆ? ಗ್ಯಾರಂಟಿ ಏನಾದ್ರೂ ವರ್ಕ್ ಆದಂಗ ಅನ್ಸುತ್ತಾ? ಕಾಂಗ್ರೆಸ್ಸಿಗೆ ಬಂದಿದ್ದು ಒಳ್ಳೇದಾಯ್ತು ಅನ್ಸುತ್ತಾ? ಹೇಗೆ ಮೇಡಮ್, ಕಳೆದ 2 ಚುನಾವಣೆಗಳಲ್ಲಿ ಯೋಗೇಶ್ವರ್ ಅವರು ಸೋತಿರೋದು ಭಾರತೀಯ ಜನತಾ ಪಾರ್ಟಿಯಿಂದ. ಅಂದ್ರೆ ಪಾರ್ಟಿ ಮ್ಯಾಟರ್, ಆ ಪಾರ್ಟಿಲಿ ಇರದಿದ್ದಕ್ಕೆ ಅಂತಾನೆ ಆಯ್ತಾ ಅಥವಾ ಹೇಗೆ? ಹೌದು ಮೇಡಮ್, ಇಲ್ಲಿ ಪಾರ್ಟಿಗೆ ಅಸ್ತಿತ್ವ ಇಲ್ಲ. ಚನ್ನಪಟ್ಟಣದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅಸ್ತಿತ್ವ ಇಲ್ಲ. ಇಲ್ಲೇನಾದ್ರೂ ಕಾಂಗ್ರೆಸ್ ವರ್ಸಸ್ JDS ಅಷ್ಟೇ. ಓಕೆ. ಕಳೆದ 2 ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರೇ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಿದ್ರು, ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ತಾಲೂಕಿನ ಜನರು ಸಹ ವೋಟ್ ಮಾಡಿದ್ರು. ಈ ಒಂದು ಸಮುದಾಯ ಏನಿದೆ, ಈ ಅಲ್ಪಸಂಖ್ಯಾತ ಸಮುದಾಯ, ಅದು ಸಾರಾಸಗಟಾಗಿ ಯೋಗೇಶ್ವರ್ ಅವ್ರನ್ನ ತಿರಸ್ಕಾರ ಮಾಡಿತ್ತು. ಬಿಜೆಪಿಯಿಂದ ನಿಂತ್ಕೊಂಡಿದ್ದಾರೆ ಅಂತ. ಹೌದು, ಕುಮಾರಸ್ವಾಮಿ ಅವರಿಗೆ ಬಹಳ ಬೆಂಬಲವನ್ನು ವ್ಯಕ್ತಪಡಿಸಿತ್ತು. ಹಂಗಾಗಿ ಅವರು 2 ಬಾರಿ ಗೆದ್ದಿದ್ರು. ಈ ಬಾರಿ ಯೋಗೇಶ್ವರ್ ಅವರು ಮತ್ತೆ ಮರಳಿ ಕಾಂಗ್ರೆಸ್ ಬಂದಿದ್ದಾರೆ. ಅಲ್ಪಸಂಖ್ಯಾತರ ಮತ ಮತ್ತೆ ಹಿಂದುಳಿದ ವರ್ಗದ ಮತಗಳು ಮತ್ತೆ ಯೋಗೇಶ್ವರ್ ಅವರ ನೀರಾವರಿಯ ಫಲಾನುಭವಿಗಳೇನಿದ್ದಾರೆ ರೈತರು, ಈ ಬಾರಿ ಅವರು ಕೈ ಹಿಡಿತಾರೆ ಮೇಡಮ್. ಓಕೆ, ಜಯಕುಮಾರ್ ಅವರೇ, ಮಾತನಾಡ್ತೀನಿ ನಿಮ್ಮ ಜೊತೆಗೆ. ನಮ್ಮ ಜೊತೆಗೆ ಗರಕಹಳ್ಳಿ ಕೃಷ್ಣೇಗೌಡರು, JDS ಮುಖಂಡರು ಕೂಡ ಜಾಯ್ನ್ ಆಗಿದ್ದಾರೆ. ಕೃಷ್ಣೇಗೌಡ್ರೆ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಸದ್ಯ ಹೇಗಿದೆ ಈಗ ಚುನಾವಣೆ ಆದಮೇಲೆ ಚನ್ನಪಟ್ಟಣದಲ್ಲಿ ಕುತೂಹಲ ಜಾಸ್ತಿ ಆಗಿದೆ, ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ, ಜೊತೆಗೆ ಒಂದಷ್ಟು ಪ್ರಚಾರದ ಸಂದರ್ಭದಲ್ಲಿನ ಮಾತಿನ ಭರಾಟೆ ಕೂಡ ಜಾಸ್ತಿನೇ ಇತ್ತು. ಹೌದು ಮೇಡಮ್, ಏನ್ ಹೇಳ್ತೀರಿ? ಏನು ಈಗ ಈಗ ಎಲ್ಲ ಎಲ್ಲ ನಮ್ಮಲ್ಲಿ ಒಂದು ಗಾದೆ ಇದೆ, ಎಲ್ಲ ಒಳ್ಳೆಯತನದ ವಿಚಾರಗಳು ಚನ್ನಪಟ್ಟಣ ತಾರಿರುವಂಥದ್ದು. ನಿಖಿಲ್ ಕುಮಾರಸ್ವಾಮಿ ಹರಸಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಗೆಲುವು 100% ಕನ್ಫರ್ಮ್ ಆಗಿದೆ ಮೇಡಮ್. ಯಾವ ಆಧಾರದ ಮೇಲೆ ಕನ್ಫರ್ಮ್ ಅಂತ ಹೇಳ್ತೀರಿ? ಅಂದ್ರೆ ಜಮೀರ್ ಅವರ ಸ್ಟೇಟ್ಮೆಂಟ್ ಎಲ್ಲೋ ಒಂದ್ ಕಡೆ ಆದ್ರೆ ಎಂಟೈರ್ ಚುನಾವಣಾ ಇದನ್ನೇ ಬದಲು ಮಾಡಿಸ್ತು ಅಂತ ಹೇಳ್ತೀರಾ, ಹೇಗೆ? ಮೇಡಮ್, ಏನಾಗುತ್ತೆ ಅಂದ್ರೆ ಮತದಾರರು ನಾಳೆ ನಾಳಿದ್ದು ಅಂತಲ್ಲ, ಚುನಾವಣೆ ಘೋಷಣೆ ಆದಾಗ್ಲೇನೆ ಒಂದು ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ, ಇಂಥ ವ್ಯಕ್ತಿ ನಾವು ಓಟ್ ಹಾಕ್ಬೇಕು ಅಂತೇಳಿ. 60% ಮತದಾರರು ನಾನು ಇಂಥ ವ್ಯಕ್ತಿನ ಆರಿಸ್ಕೊಬೇಕು ಅಂತೇಳಿ ಫಿಕ್ಸ್ ಮಾಡ್ಬಿಡ್ತಾರೆ. ಆಮೇಲೆ 2 ದಿನ ಅಂತ ಆಗೋದು ಒಂದು ಬೇರೆ ಬೇರೆ ರೀತಿಯಿಂದಾಗಿ ಬಹುಶಃ ನಮ್ಗೆ ಪೂರಕನೂ ಹೌದು ಮಾರಕನೂ ಹೌದು ಇವ್ರು ಹೇಳಿರೋದು. ಅಂದ್ರೆ ಯಾವ ರೀತಿ ಪೂರಕ, ಯಾವ ರೀತಿ ಮಾರಕ? ಪೂರಕ ಅಂತಂದ್ರೆ ಎಲ್ಲೋ ಒಂದು ನಮ್ಮ ದೊಡ್ಡಗೌಡ್ರನ್ನ ಮತ್ತೆ ನಮ್ಮ ನೆಚ್ಚಿನ ಕುಮಾರಸ್ವಾಮಿ ಅವ್ರನ್ನ ಈ ರೀತಿ ಮಾತಾಡಲ್ಲ ಅಂತ ಅನ್ನೋದು ನಮ್ಗೆ ಪೂರಕ. ಅದೇ ರೀತಿ ನಮ್ಗೆ ಮುಸ್ಲಿಂ ಮತದಾರರು ಓಟ್ ಹಾಕ್ಬೇಕು ಅಂತಿದ್ದವ್ರಿಗೆ ಸ್ವಲ್ಪ ಮಾರಕ ಆಗ್ಬಹುದು ಅದು. ಅಲ್ಟಿಮೇಟ್ಲಿ ಅಲ್ಪಸಂಖ್ಯಾತ ಮತಗಳು ಕೂಡ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತಲ್ವಾ ಅಲ್ಲಿ ಚನ್ನಪಟ್ಟಣದಲ್ಲಿ? ಖಂಡಿತ ಖಂಡಿತ, ಎರಡನೇ ಮಾತಿಲ್ಲ. ಸೊ ನಿಖಿಲ್ ಗೆಲ್ತಾರೆ ಅನ್ನುವಂಥದ್ದು ನಿಮ್ಮ ವಿಶ್ವಾಸ? ಖಂಡಿತ. ಮೈನಸ್ ಪಾಯಿಂಟ್ಸ್ ಇರ್ಬೋದಲ್ಲ, ಒಂದು ನಿಖಿಲ್ಗೆ ಅನುಭವ ಸಾಲದು ಅಂತ ಒಂದಿರಬಹುದು, ಅಥವಾ ಫ್ಯಾಮಿಲಿ ಕಾರ್ಯಕರ್ತರನ್ನ ಬಿಟ್ಟು ಕುಟುಂಬದವರನ್ನೇ ನಿಲ್ಸಿದ್ರು ಅನ್ನೋಂಥದ್ದು ಒಂದು ವಿಚಾರ ಇರಬಹುದು. ಇದೆಲ್ಲವೂ ಕೂಡ ಎಲ್ಲೊಂದ್ ಕಡೆ ಮೈನಸ್ ಆಗುತ್ತೆ ಅಂತ ಅನ್ಸಲ್ವಾ ನಿಮ್ಗೆ ನಿಖಿಲ್ಗೆ? ಸರ್, ಇಲ್ಲ ಮೇಡಮ್, ನಮ್ಗೆ ಏನಂತಂದ್ರೆ ದೇವೇಗೌಡರು ಅವರ ಅನುಭವದ ಆಧಾರದ ಮೇಲೆ, ಅನುಭವದ ಗಟ್ಟಿತನದ ಮೇಲೆ, ಅವರ ವಿಶ್ವವಿದ್ಯಾನಿಲಯದಲ್ಲಿ ಕಲಿಸಿಕೊಟ್ಟಿರುವಂತ ಪಾಠಗಳ ಮೇಲೆ, ಮತ್ತೆ ನಮ್ಮಂತ ಎಲ್ಲ ಅವರ ವಿಶ್ವವಿದ್ಯಾಲಯದಿಂದ ಹೊರಬಂದ ನಮ್ಮಂತ ಪದವೀಧರಗಳ ಆಧಾರದ ಮೇಲೆ ಅವರು ನಾವು ಮಡಕೆ ಮಾಡ್ಬೇಕಾದ್ರೆ ನಮ್ಮ ಕುಂಬಾರರು ಒಂದು ಕೆಲಸ ಮಾಡ್ತಾರೆ, ಅದನ್ನ ಸರದು ತುಳಿದು ನೀರು ಚಿಮ್ಸಿ ಮತ್ತೆ ಮೆದೆ ಹಾಕಿ ಮತ್ತೆ ಅದನ್ನ ತುಳಿದು ಮತ್ತೆ ಸರದು ಅದನ್ನ ಪದೇ ಗಟ್ಟಿಗೊಳಿಸಿ ಅದನ್ನ ಅದಕ್ಕೆ ತಂದು ಒಂದು ಮಣ್ಣಿನ ಮಡಕೆ ಮಾಡ್ತಾರೆ. ಏನಾಗಿದೆ, ಆ ಮಡಕೆ ಮಾಡ್ಲಿಕ್ಕೆ ಒಂದು ಆಕೃತಿ ಕೊಡ್ಲಿಕ್ಕೆ ಸಮರ್ಪಕವಾದ ವಾತಾವರಣ ಸಿಕ್ತಿತ್ತು ಚನ್ನಪಟ್ಟಣ ಎಲೆಕ್ಷನ್ಲಿ. ಹಲೋ ಹೇಳಿ ಸರ್, ಹೇಳಿ. ಹಲೋ, ಮಾತಾಡಿ ಕೇಳಿಸ್ತಾ ಇದೆ. ಒಂದು ಆಕೃತಿನ ಮೂಡಿಸ್ಲಿಕ್ಕೆ ನಿಖಿಲ್ ಅಂತ ಒಂದು ವ್ಯಕ್ತಿನ ಈ ರಾಜ್ಯದ ರಾಜಕಾರಣಕ್ಕೆ ಪೂರಕವಾದಂತ ಒಂದು ಸಂದರ್ಭದಲ್ಲಿ ಅವ್ರನ್ನ ಅಗತ್ಯ ಇರುವಂತ, ನಮ್ಮ ರಾಜಕಾರಣಕ್ಕೆ, ಈ ರಾಜ್ಯದ ರಾಜಕಾರಣಕ್ಕೆ ಪೂರಕವಾದಂತ ವ್ಯಕ್ತಿತ್ವ ಬೇಕಿರುವಂತ ವ್ಯಕ್ತಿಯನ್ನ ಹದಗೊಳಿಸಿ ಮಾಡಿ ಸಂಪೂರ್ಣಗೊಳಿಸಿ ಈಗ ನಮ್ಮ ಮುಂದೆ ನಿಲ್ಲಿಸಿದ್ದಾರೆ. ಹಂಗಾಗಿ ಅದು ನಮ್ಗೆ ವರ್ಕೌಟ್ ಆಗುತ್ತೆ ಮೇಡಮ್. ಏನ್ ಹೇಳ್ತೀರಿ ಜಯಕುಮಾರ್? ಅಲ್ಲ, ನಿಖಿಲ್ ಅವರು ಅಭ್ಯರ್ಥಿ, ಅವ್ರ ಬಗ್ಗೆ ನಮ್ಗೆ ತಕರಾರಿಲ್ಲ. ಆದ್ರೆ ನಮ್ಮ ಕ್ಷೇತ್ರಕ್ಕೆ ಸದ್ಯಕ್ಕೆ CP ಯೋಗೇಶ್ವರ್ ಅವರ ಅನಿವಾರ್ಯತೆ ತುಂಬಾ ಇದೆ ಮೇಡಮ್. ಸ್ಥಳೀಯವಾಗಿ ಒಬ್ಬ ನಾಯಕರ ಅವಶ್ಯಕತೆ ಇತ್ತು ನಮ್ಗೆ, ಇಲ್ಲಿ ಸ್ಥಳೀಯ ನಾಯಕರ ಅವಶ್ಯಕತೆ ಇದ್ದಿದ್ರಿಂದ ಯೋಗೇಶ್ವರ ಆಯ್ಕೆ ನಮ್ಗೆ
ಅನಿವಾರ್ಯ ಇತ್ತು. ಹಾಗಾಗಿ ಚನ್ನಪಟ್ಟಣ ಜನತೆ ಯೋಗೇಶ್ವರ್ಗೆ ಬೆಂಬಲ ನೀಡಿದ್ದಾರೆ ಮೇಡಮ್. ಕೃಷ್ಣೇಗೌಡ್ರೆ, ಇವಾಗ ಇನ್ನೊಂದು ಮಾತಿದೆ, ಅಂದ್ರೆ ಈಗ ಕುಮಾರಸ್ವಾಮಿ ಅವರು ಮಾತಾಡಿ ಹೇಳಿ ಮೇಡಮ್, ಹೇಳಿ ಮೇಡಮ್, ಹೇಳಿ. ಕುಮಾರಸ್ವಾಮಿ ಅವರು ಇಲ್ಲಿದ್ದಾಗ ಕ್ಷೇತ್ರಕ್ಕೆ ಬರ್ತಾನೆ ಇರ್ಲಿಲ್ಲ, ಇನ್ನು ನಿಖಿಲ್ ಕುಮಾರಸ್ವಾಮಿ ಬರ್ತಾರೆ, ಅದಿನ್ ಬೆಳಗಾದ್ರೆ ನಾವು ಅವ್ರನ್ನ ಎಲ್ಲಿ ಹುಡ್ಕೊಂಡು ಹೋಗೋದು ಅನ್ನುವಂತ ಒಂದಷ್ಟು ಜನರ ಒಂದಿದೆ. ಅದೇ ಯೋಗೇಶ್ವರ ಆದ್ರೆ ಸ್ಥಳೀಯರು ದಿನ ಬೆಳಗಾದ್ರೆ ನಮಗ್ ಸಿಗ್ತಾರೆ ಕೈಗೆ, ನಾವು ಪ್ರಶ್ನೆ ಮಾಡ್ಬೋದು ಅವರನ್ನ ಅನ್ನುವಂಥದ್ದು ಒಂದು ಮಾತಿದೆ. ಮೇಡಮ್, ಅದನ್ನೆಲ್ಲ ನಾವು ಈಗಾಗಲೇ ಪ್ರಾಯೋಗಿಕವಾಗಿ 5 ಬಾರಿ ಗೆಲ್ಲಿಸಿ ಅವ್ರನ್ನ ಆ ಎಲ್ಲ ಇದನ್ನು ಅನುಭವಿಸಿದ್ದೀವಿ ನಾವು. ಯಾರು ಯೋಗೇಶ್ವರ್ ಅವ್ರನ್ನ 5 ಬಾರಿ ಗೆಲ್ಲಿಸಿ ಅವರ ಎಲ್ಲ ಇದನ್ನು ನಾವು ಪಡ್ಕೊಂಡಿದ್ದೀವಿ. ನೆಗೆಟಿವಿಟಿ, ಅವರ ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡೂ ನಾವು ಅನುಭವಿಸಿದ್ದೀವಿ. ಹಲೋ ಹೇಳಿ ಹಲೋ ಹೇಳಿ ಮಾತಾಡಿ. ಅನುಭವಿಸಿದ್ದೀವಿ. ಈಗ ನಮ್ಗೆ ಒಂದು ನೂತನ ವ್ಯಕ್ತಿ, ಒಬ್ಬ ಇಡೀ ರಾಜ್ಯಕ್ಕೆ ಅಗತ್ಯ ಇರುವಂತ ಒಬ್ಬ ಯುವನೇತರನ ಅಗತ್ಯ ಇದೆ. ಅಂತ ವ್ಯಕ್ತಿನ ನಾವು ನಿಖಿಲ್ ಕುಮಾರಸ್ವಾಮಿ ಕಾಣ್ತಾ ಇದ್ದೀವಿ. ಅದು ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರ ಒಂದು ಮೂಸೆಯಲ್ಲಿ ಒಡಮೂಡಿರುವಂತ ಅದ್ಭುತವಾದ ಒಂದು ವ್ಯಕ್ತಿತ್ವ. ಅಂತಹ ವ್ಯಕ್ತಿತ್ವವನ್ನು ನಾವು ಸ್ವಾಗತಿಸಿ ಇವತ್ತು ಗೆಲ್ಲಿಸೋಕೆ ಹೊರಟಿದ್ದೀವಿ ಮೇಡಮ್. ಗೆಲ್ತಾರೆ. ಅಲ್ಲ, ಈಗ ಅಲ್ಲಿ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಬಿಟ್ರೆ ಬೇರೆ ಯಾರು ಅಭ್ಯರ್ಥಿಗಳು ಇರ್ಲಿಲ್ವಾ? ಕಾರ್ಯಕರ್ತರಲ್ಲಿ ಯಾರು ಅಭ್ಯರ್ಥಿಗಳಿರ್ಲಿಲ್ವಾ? ನಾನು ಆಗ್ತಿದ್ದೆ ಮೇಡಮ್. ಒಂದು ರಾಷ್ಟ್ರೀಯ ಪಕ್ಷ, 150 ವರ್ಷಗಳ ಇತಿಹಾಸ ಇರುವಂತ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್. ಅಂತಹ ಪಕ್ಷ 4-6 ತಿಂಗಳಿಂದ ನಾನೇ ಅಭ್ಯರ್ಥಿ ಈ ಕ್ಷೇತ್ರಕ್ಕೆ ಅಂತೇಳಿ, ಹಲೋ ಹೇಳಿ ಕೇಳಿಸ್ತಾ, ನಾನೇ ಅಭ್ಯರ್ಥಿ ಅಂತೇಳಿ ನಮ್ಮ DCM ಅವರು 6 ತಿಂಗಳಿಂದನೂ ಪ್ರಚಾರ ಮಾಡಿದ್ರು. ಅಂತಹದ್ರಲ್ಲಿ ಅವರ ಕ್ಷೇತ್ರ ಅಂತ 150 ವರ್ಷಗಳ ಇತಿಹಾಸ ಇರುವಂತ ಒಂದು ರಾಜಕೀಯ ಪಕ್ಷದಲ್ಲೇ ಅಭ್ಯರ್ಥಿಗಳ ಕೊರತೆ ಇರುವಾಗ ನಮ್ಮ ಪಕ್ಷದಲ್ಲಿ ಕೊರತೆ ಇಲ್ಲ ಮೇಡಮ್. ನಾನು ಒಬ್ಬ ಅಭ್ಯರ್ಥಿ ಆಗೋ ಯೋಗ್ಯತೆ ಇದ್ದವನು. ಜಯಕುಮಾರ್ ಏನ್ ಆನ್ಸರ್ ಮಾಡಿ ಆಫರ್ ಬಂತು ಮೇಡಮ್. ಇಲ್ಲಿ ಅಭ್ಯರ್ಥಿ ಕೊರತೆ ಅಂತ ಏನಿಲ್ಲ. ಸಮರ್ಥ ಅಂತ ನಾಯಕರು, ಈ ಗರ್ಕಳಿ ಕೃಷ್ಣೇಗೌಡರಂತ ಪ್ರಭಾವಿ ನಾಯಕರುಗಳು ಇದಾರೆ ನಮ್ಮ ತಾಲೂಕಿನಲ್ಲಿ. ಆದ್ರೆ ಕುಮಾರಸ್ವಾಮಿಗೆ ತಮ್ಮ ಮಗನನ್ನ ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೇಕು ಅನ್ನೋದು ಒಂದೇ ಕಾನ್ಸೆಪ್ಟ್. ಅಂದ್ರೆ ಕ್ಷೇತ್ರ ನಮ್ಮ ಕುಟುಂಬದ ಕೈ ತಪ್ಪಿ ಹೋಗ್ಬಾರ್ದು ಅಂತ. ಜಯಕುಮಾರ್ ನನ್ನ ಆತ್ಮೀಯ ಮಿತ್ರ ಜಯಕುಮಾರ್, ಅದು ತಪ್ಪಲ್ಲ ಗೆಳೆಯ. ಅದು ಅಗತ್ಯ. ಈಗ ಎರಡು ಬಾರಿ ಸೋತು, ಹಲೋ ಮಾತಾಡಿ ಕೃಷ್ಣೇಗೌಡ್ರೆ ಮಾತಾಡಿ. ಈಗ ಯೋಗೇಶ್ವರ್ ಅವ್ರನ್ನೇ ನಾವು JDS ಇಂದ ಅಭ್ಯರ್ಥಿಯಾಗಿ ಅಂತ ಕೇಳ್ಕೊಂಡ್ವಿ. ಅವ್ರು ಮೊದ್ಲಿಂದ ಅವರು JDS ನಲ್ಲಿ ನಿಂತ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಅವ್ರು BJP ಇಂದಾನೇ ಟಿಕೆಟ್ ಕೇಳಿದ್ರು. ಆಯ್ತು, ಹಂಗಾದ್ಮೇಲೂ ಕೂಡ ನಮ್ಮ ದೊಡ್ಡಗೌಡ್ರೆ ಕರೆದು, ಎಲ್ಲಪ್ಪ ನಿಮ್ BJP ಇಂದಾನೆ ಕೊಟ್ಬಿಡ ಬಿಡ್ರಪ್ಪ, ಇದೊಂದು ಕ್ಷೇತ್ರಕ್ಕೋಸ್ಕರ ನಾವು ನಮ್ಮ ಸಂಬಂಧವನ್ನು ಅಳಿಸ್ಕೊಳ್ಳೋದು ಬೇಡ, NDA ಗುಂಪಿನಲ್ಲಿ ನಮ್ಮ ಸಂಬಂಧ ಅಳಿಸೋದು ಬೇಡ, ನಾವು BJP ಇಂದಾನೆ ಅವ್ನ ಅಭ್ಯರ್ಥಿ ಮಾಡೋಣ ಅಂತೇಳಿ ಅವ್ರನ್ನ ಅಭ್ಯರ್ಥಿ ಮಾಡೋಣ ಅಂತ ಅಂತಿಮ ನಿರ್ಧಾರಕ್ಕೆ ಬಂದ ಮೇಲೂ ಕೂಡ ಇವರು ಅಲ್ಲಿಗೆ ಹೋಗಿದ್ರಿಂದಾಗಿ ನಾವು ಫೈನಲಿ ಸೋಲು ಗೆಲುವಿನ ಲೆಕ್ಕಾಚಾರ ಹೇಗಿದೆ? ಜೊತೆಗೆ ಈ ಕರಿಯಾ ಕುಳ್ಳ ಈ ಹೇಳಿಕೆಗಳು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಮತದಾರರ ಮೇಲೆ? ಮೇಡಮ್, ಅವೆಲ್ಲವೂ ಏನು ಆಗಲ್ಲ. ಅದು ಸಮ್ ಪರ್ಸೆಂಟೇಜ್ ಅಷ್ಟೇ, ಅವೆಲ್ಲವೂ ಏನು ಆಗೋದಿಲ್ಲ. ಹೇಳಿದ್ರೆ ನಾನು ಮೈಂಡ್ ಫಿಕ್ಸ್ ಆಗಿರುತ್ತೆ. ಒಬ್ಬ ಮತದಾರ ಎಲೆಕ್ಷನ್ ಶುರು ಆಗ್ತಿದ್ದಂಗೆ ನಾನು ಯಾರು ಓಟ್ ಹಾಕ್ಬೇಕು, ಯಾರನ್ನ ಗೆಲ್ಸ್ಕೋಬೇಕು, ನನ್ಗೆ ಯಾರನ್ನ ಗೆಲ್ಸಿದ್ರೆ ನನ್ನ ಮತಕ್ಕೆ ಬೆಲೆ ಇದೆ ಅನ್ನೋದನ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ. ಹಂಗಾಗಿ ಮೇಡಮ್, ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರ್ತಕ್ಕಂತ ನಿಖಿಲ್ ಅವ್ರನ್ನ ಈ ಬಾರಿ ತಾಲೂಕಿನ ಜನ ತಿರಸ್ಕಾರ ಮಾಡಿದ್ದಾರೆ. ನಮ್ಮ ತಾಲೂಕಿನಲ್ಲೇ ರಾಜಕಾರಣ ಮಾಡ್ತಕ್ಕಂಥ ಮನೆ ಮಗ CP ಯೋಗೇಶ್ವರ್ ಅವ್ರನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ನಿರ್ಧಾರವನ್ನ ತಾಲೂಕಿನ ಜನತೆ ಮಾಡಾಗಿದೆ. 23ನೇ ತಾರೀಕು ಪ್ರಚಂಡ ಬಹುಮತದಲ್ಲಿ CP ಯೋಗೇಶ್ವರ್ ಅವರು ಅನಾಯಾಸವಾಗಿ ಚನ್ನಪಟ್ಟಣದ ಶಾಸಕರಾಗಿ ಆಯ್ಕೆ ಆಯ್ತಾರೆ. ಥ್ಯಾಂಕ್ ಯು ಇಬ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆಯಾಗಿ ಜಮೀರ್ ಅವರ ಹೇಳಿಕೆಗಳು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಅಥವಾ ಇಂಪ್ಯಾಕ್ಟ್ ಆಗಿಲ್ಲ, ಕಾಂಗ್ರೆಸ್ಗೆ ಎಷ್ಟು ದುಬಾರಿ ಆಗಿದೆ, ದುಬಾರಿ ಆಗಿಲ್ಲ, ಅಥವಾ JDSಗೆ ಎಷ್ಟು ಪ್ಲಸ್ ಆಗಿದೆ ಅಥವಾ ಪ್ಲಸ್ ಆಗಿಲ್ಲ ಅನ್ನುವಂಥದ್ದು ನವೆಂಬರ್ 23ಕ್ಕೆ ಗೊತ್ತಾಗುತ್ತೆ. ಚನ್ನಪಟ್ಟಣದಲ್ಲಂತೂ ಸೋಲು ಗೆಲುವಿನ ಲೆಕ್ಕಾಚಾರ ಮತ್ತೆ ಬೆಟ್ಟಿಂಗ್ ಭರಾಟೆ ಕೂಡ ಜೋರಾಗಿ ನಡೀತಾ ಇದೆ. ನವೆಂಬರ್ 23ರವರೆಗೂ ಕೂಡ ಕಾದು ನೋಡ್ಬೇಕಾಗುತ್ತೆ ಹೈ ವೋಲ್ಟೇಜ್ ಕ್ಷೇತ್ರದ ರಿಸಲ್ಟ್ಸ್ ಏನಾಗುತ್ತೆ ಅನ್ನೋದು. ಯಾರೇ ಗೆದ್ರು ಕೂದಲೆಳೆ ಅಂತರದಲ್ಲಿ ಗೆಲ್ತಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಇದಾಗಿತ್ತು ಇವತ್ತಿನ ಪವರ್ ಫೋಕಸ್. ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.